ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ, ಒಂದಷ್ಟು ವಿವಾದಗಳಿಂದಾನೇ ಗುರುತಿಸಿಕೊಂಡಿದ್ದಂತಹ ಹಿಂದೂಪರ ಹೋರಾಟಗಾರ್ತಿ ವಾಗ್ಮಿ ಚೈತ್ರಾ ಕುಂದಾಪುರ ಅವರು ಇತ್ತೀಚೆಗಷ್ಟೇ ಶ್ರೀಕಾಂತ್ ಅನ್ನುವಂಥ ಹುಡುಗನ ಜೊತೆ ಮದುವೆ ಆದರೂ ಹಸೆಮಣೆಯನ್ನು ಏರಿದ್ರು. ಮದುವೆ ಎಲ್ಲವೂ ಬಹಳ ಅದ್ದೂರಿಯಾಗಿ ನಡೀತು. ಈ ಮಧ್ಯ ಈಗ ಇನ್ನೊಂದು ವಿವಾದ ಚೈತ್ರಾ ಕುಂದಾಪುರ ಅವ್ರ ಜೊತೆಗೆ ಸುತ್ಕೋತಾ ಇದೆ. ಅದೇನು ಅಂತ ಹೇಳಿದ್ರೆ, ಖುದ್ದು ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ತಮ್ಮ ಮಗಳ ಮೇಲೆ, ಅಳಿಯನ ಮೇಲೆಯೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಚೈತ್ರಾ ಕುಂದಾಪುರ ಮತ್ತು ಶ್ರೀಕಾಂತ್ ಇಬ್ರು, ಮಗಳು ಅಳಿಯ ಇಬ್ರು ಕಳ್ಳರು, ನನ್ನನ್ನೇ ಮದುವೆ ಕರೆದಿಲ್ಲ, ಸ್ವಂತ ತಂದೆಯಾಗಿ ನಾನು ಯಾವುದೇ ಮದುವೆ ಕಾರ್ಯದಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ತಾಯಿ ಮಗಳು ಸೇರಿಕೊಂಡು ಬರೀ ದುಡ್ಡು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೀಗ ಬರೀ ಪ್ರಚಾರ ಮುಖ್ಯ. ನಿಂತುಕೊಂಡು ದೇಶದ ಬಗ್ಗೆ ಮಾತಾಡ್ತಾಳೆ, ದೇಶದ ಸೈನಿಕರಿಗೆ ದುಡ್ಡು ಕೊಟ್ಟೆ ಅಂತ ಮಾತಾಡ್ತಾಳೆ. ಆದರೆ ಸ್ವಂತ ಸಂಬಂಧಗಳಿಗೆ ಬೆಲೆ ಕೊಡದೇ ಇರುವಂತಹ ಹುಡುಗಿ ಈ ಒಂದು ನನ್ನ ಮಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ಚೈತ್ರಾ ಕುಂದಾಪುರ ಹೆಸರು ಹೇಳೋಕ್ಕೆ ನನಗೆ ಬೇಜಾರಾಗುತ್ತೆ. ಆದರೆ ನನಗೆ ಆಸರೆ ಆಗಿರೋದು ನನ್ನ ದೊಡ್ಡ ಮಗಳು. ಈ ರೀತಿಯಾಗಿ ಒಂದಷ್ಟು ಬಾಲಕೃಷ್ಣ ನಾಯಕ್ ಅವರು, ಅಂದರೆ ಚೈತ್ರಾ ಕುಂದಾಪುರ ಅವರ ತಂದೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗುವಾಗ ಕೂಡ ನನ್ನನ್ನು ಮನೆ ಬಾಗಿಲೊಳಗಡೆ ಹಾಕಿ ಬೀಗ ಹಾಕಿ ಜಗಲೀಲಿ ಬಿಟ್ಟು ಹೋದ್ರು, ಅಮ್ಮ ಮಗಳು ತಮಗಿಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಈ ಥರದ ಒಂದಷ್ಟು ಆರೋಪಗಳನ್ನು ಖುದ್ದು ಚೈತ್ರಾ ಕುಂದಾಪುರ ಅವರ ತಂದೆ ಮಾಡಿದ್ರು. ಇದರ ಬಗ್ಗೆ ನಾವು ನಮ್ಮ ವಾಹಿನಿ, ಅಶ್ವವೇಗ ವಾಹಿನಿ ಮುಖಾಂತರ ಚೈತ್ರಾ ಕುಂದಾಪುರ ಅವರನ್ನ ಮಾತಾಡಿಸ್ತಾ ಹೋದ್ವಿ. ನೀವೇ ಕೇಳಿಸ್ಕೊಳ್ಳಿ ಅವರು ಯಾವ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ. ಇಟ್ ಸ್ಕ್ರಿಪ್ಟೆಡ್ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಮತ್ತೆ ಅವರ ಮಗಳ ಮದುವೆಗೆ ಮಗಳ ಅಪ್ಪನಿಗೆ ಕರೆಯುವುದ, ಅಪ್ಪ ಮಗಳನ್ನ ಕರೆಯುವುದ? ಅಪ್ಪ ನಿಂತ ಮುಂದೆ ಮಾಡ್ಬೇಕಾದ ಇದಲ್ವಾ? ಅದು ಎಲ್ಲರಿಗೆ ಗೊತ್ತು. ಅದು ನಮ್ಮ ಊರಿಗೆ ಬಂದ್ರೆ ಎಲ್ಲರೂ ಹೇಳ್ತಾರೆ, ನನ್ನ ಅಮ್ಮ ಇಷ್ಟು ವರ್ಷ ಎಷ್ಟು ಚಿತ್ರಹಿಂಸೆ ಅನುಭವಿಸಿದಾರೆ, ಅವ್ರ ಹತ್ರ ಪೆಟ್ಟು ತಿಂದು ಚಿತ್ರಹಿಂಸೆ ಅನುಭವಿಸಿ ಬಿಟ್ಟಿದ್ದೇವೆ ನಾವು, ಆಯ್ತಾ? ಹಾಗಾಗಿ ನಾವು ತುಂಬಾ ಅವರನ್ನ ಎಲ್ಲದ ಕರೆಯುದಿಲ್ಲ. ಕರೆದ್ರೆ ಅವತ್ ರಾತ್ರಿ ಕುಡಿಲಿಕ್ಕೆ ಕೊಡ್ಬೇಕು, ಕುಡ್ಕೊಂಡು ಎಲ್ಲೆಲ್ಲ ಊರಲ್ಲೆಲ್ಲ ಬೀಳ್ತಾರೆ. ಅಲ್ಲಲ್ಲ, ಅಂದ್ರೆ ನಾವೇ ಕರ್ದಿಲ್ಲ ಅಂತಿಲ್ಲ. ನನ್ನ ಅಪ್ಪನಿಗೆ ನಾನೆಂತಕ್ಕ ನನ್ನ ಮದುವೆಗೆ ಅಪ್ಪನಿಗೆ ಕರೀಲಿಕ್ಕೆ? ಅಪ್ಪ ಹೊರಗಿನವರ ಅಪ್ಪನ ಎಲ್ಲರಿ ಕಡೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ, ಇನ್ವೈಟ್ ಮಾಡಿ ಬಂದಿದ್ದಾರೆ ಅವರ ರಿಲೇಟಿವ್ಸ್ಗೆಲ್ಲ. ನಾನ್ ಕರ್ದಿಲ್ಲ ಅಂತ ಅಪ್ಪ ಅಲ್ವಾ ಮಗಳ ಮದುವೆ ಮಾಡಿಸ್ಲಿಕ್ಕೆ? ಮಗಳ ಅಪ್ಪನಿಗೆ ಕರೀಲಿಕ್ಕೆ ಪದ್ಧತಿ ಉಂಟಾ ಎಲ್ಲಾದ್ರೂ? ನಾನೇನು ಕದ್ದು ಮುಚ್ಚಿ ಎಲ್ಲಾದ್ರೂ ಓಡಿ ಹೋಗಿ ಮದುವೆ ಆಗಿದ್ದೇನ? ಮನೆಯಿಂದಲೇ ದಾರಿ ಹೋಗಿದೆ, ಮನೆಯಲ್ಲೇ ಬೆಳೆಶಾಸ್ತ್ರ ಆಗಿದೆ, ಮೆಹಂದಿ ಶಾಸ್ತ್ರ ಆಗಿದೆ, ಮರುದಿನ ರಿಸೆಪ್ಷನ್ ಆಗಿದೆ, ಮನೆಯಲ್ಲೇ ಎಲ್ಲ ಆದದ್ದಲ್ಲ. ಅಪ್ಪನೇ ಮುಂದೆ ನಿಂತು ಮಾತಾಡಿದ್ದಲ್ಲ. ಅಪ್ಪ ಮುಂಚಿನ ದಿನ ಬರ್ಲಿಲ್ಲ, ಅಪ್ಪನನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದಾರೆ ಇವರು. ರಿಂಗ್ಸ್ ಮಾಡಿ ಕರ್ಕೊಂಡೋಗಿ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿಸಿ ಕೂರಿಸ್ಕೊಂಡಿದ್ದಾರೆ. ನಮ್ಗೆ ಗೊತ್ತು, ಅವ್ರು ಕುಡಿದ್ರೆ ಎಲ್ಲೆಲ್ಲ ಹೋಗಿ ತೂರಾಡಿ ಬೀಳ್ತಾರೆ, ಆಯ್ತಾ? ಎಲ್ಲ ತೂರಾಡಿ ಬಿದ್ದು ಆಮೇಲೆ ಎಲ್ಲ ಎತ್ಕೊಂಡ್ ಬರ್ತಾರೆ ಕುಡ್ದದ್ ಇಳ್ದ ಮೇಲೆ. ಈಗ ಮದುವೆ ಹಾಲಲ್ಲಿ ಬಂದು ಕುಡ್ದು ತೂರಾಡಿ ಬಿದ್ರೆ ಎಂತ ಕತೆ? ಮರ್ಯಾದೆ ಪ್ರಶ್ನೆ ಅಲ್ವಾ? ಆಗ ಸಂವಿಧಾನದವ್ರು ಅದನ್ನೇ ನ್ಯೂಸ್ ಮಾಡ್ತಾರೆ. ಅದಕ್ಕೆ ಅಮ್ಮ ಹೇಳಿದ್ರು, ನಂಗೆ ಅದು ಇಷ್ಟ ಇಲ್ಲ, ಬೇಡ. ಮತ್ತೆ ಕುಡ್ದು ನನ್ನ ಅಮ್ಮನಿಗೆ ಬಂದು ಹೊಡಿತಾರೆ. ಕುಡ್ದು ತೂರಾಡಿ ಬಿದ್ರೆ ಬೇಜಾರಿಲ್ಲ, ಅಮ್ಮನಿಗೆ ಹೊಡೆದು ಎಲ್ಲ ಕಡೆ ಕಿರಿಕಿರಿ. ನನ್ನ ಅಕ್ಕನ ಮದುವೆಗೆ ಹಾಗೆ ಮಾಡಿದ್ದಾರೆ ಅಪ್ಪ. ಮದುವೆ ಮಂಟಪದಲ್ಲಿ ಅಮ್ಮನಿಗೆ ಹೊಡೆದು ಬಡ್ದು ಎಲ್ಲ ಮಾಡಿದ್ದಾರೆ. ಅದು ಡ್ರಿಂಕ್ಸ್ ಮಾಡುವವರ ಸಹಜವಾದ ರೀತಿ, ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಹಾಗಾಗಿ ನಾವು ಅದು ಸೀನ್ ಕ್ರಿಯೇಟ್ ಆಗುದು ಬೇಡ ಅಂತ ನಾವು ಮತ್ತೆ ಅವರಿಗೆ ಪ್ರೆಷರ್ ಹಾಕಿ ಇದ್ ಮಾಡ್ಲಿಲ್ಲ. ಮತ್ತೆ ಮದುವೆಗೆ ಪೇಂಟಿಂಗ್ ಮಾಡಿಸಿದ್ದು ಹೌದೌದು, ಇದು 200% ನನಗಾಗದೇ ಇರುವವರು ಅಪ್ಪನಿಗೆ ಕುಡಿಸಿ ಹೇಳಿಕೊಟ್ಟು ಮಾಡಿಸಿರೋದು. ನಿಮ್ಗೆ ಡೌಟ್ ಇದ್ರೆ ಇನ್ನೊಂದ್ಸಲ ಪುನಃ ಸೇಮ್ ಕ್ವಶನ್ ಹೋಗಿ ಕೇಳಿ ಅಪ್ಪನಿಗೆ, ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಬರುದಿಲ್ಲ. ಸೇಮ್ ಕ್ವಶನ್ ಬೇಕಿರೋ ಅಂಡ್ ಅವ್ರನ್ನ ನೋಡಿ ಬೇಕಿದ್ರೆ 5 ನಿಮಿಷ ಮಾತಾಡಿದ್ರೆ ಅವರ ಕೈ ಕಾಲೆಲ್ಲ ನಡಕ್ತದೆ. ಅವ್ರಿಗೆ ಡ್ರಿಂಕ್ಸ್ ಇಲ್ಲದಿದ್ರೆ ಆಗುದಿಲ್ಲ. ನೀವು ಅವರದ್ದು ವಿಡಿಯೋ ಅಬ್ಸರ್ವ್ ಮಾಡಿ ಬೇಕಾದ್ರೆ, ಕೈ ಕಾಲೆಲ್ಲ ನಡಕ್ತಾ ಇದೆ, ಬಾಯೆಲ್ಲ ತೊದಲ್ತಾ ಇದೆ, ಆಯ್ತಾ? ಅವ್ರು ಇರುದೇ ಹಾಗೆ. ಅದರಲ್ಲಿ ನಾವ್ ಎಂತ ಮಾಡಿ ಕುಡುಕರನ್ನ ನಾವು ಸರಿ ಮಾಡ್ಲಿಕ್ಕೆ ಆಗ್ತದ? ಗೊತ್ತಿರೋರಾದ್ರೆ ಸರಿ ಮಾಡ್ಬೋದು, ಇಲ್ಲದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ನಾನು ಅಮ್ಮನ ಹತ್ರ ಮಾತಾಡಿಸ್ತೇನೆ, ಅಮ್ಮನ ಹತ್ರನೇ ಕ್ಲಾರಿಟಿ ಕೊಡಿಸ್ತೇನೆ ಅದಕ್ಕೆ, ಆಯ್ತಾ? ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ವಾ ಚೈತ್ರಾ ಕುಂದಾಪುರ ಅವರ ಮಾತುಗಳನ್ನ? ಚೈತ್ರಾ ಕುಂದಾಪುರ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ನಮ್ಮ ಅಕ್ಕನ ಮದುವೆ ಸಮಯದಲ್ಲೂ ಕೂಡ ನಮ್ಮ ಅಪ್ಪ ಇದೇ ರೀತಿ ಮಾಡಿದ್ರು, ನಮ್ಮಪ್ಪ ದೊಡ್ಡ ಕುಡುಕ, ಅವರಿಗೆ ಯಾರೇ ಕುಡಿಸಿ ಏನು ಬೇಕಾದ್ರೂ ಮಾಡಿದ್ರು ಅವ್ರ ವಿರುದ್ಧ ಮಾತಾಡ್ತಾರೆ ಅಂತ. ಇಲ್ಲಿ ನನ್ನ ಮಗಳು ಅಂತಾನೂ ನೋಡಿದೆ, ನಮ್ಮ ಅಪ್ಪಗೆ ನನ್ನ ವಿರೋಧಿಗಳು, ನನ್ನ ಕಂಡ್ರೆ ಆಗದೇ ಇರೋರು, ನನ್ನ ಬೆಳವಣಿಗೆಯನ್ನು ಸಹಿಸದೇ ಇರುವಂಥವರು ನಮ್ಮಪ್ಪಗೆ ಕುಡಿಸಿ ಈ ರೀತಿಯಾದಂಥ ಮಾತುಗಳನ್ನು ಆಡಿಸಿದ್ದಾರೆ. ಇನ್ನು 5 ನಿಮಿಷ ಬಿಟ್ಟು ನೀವು ಹೋಗಿ ನಮ್ಮಪ್ಪನ ಮತ್ತೆ ಅದೇ ಪ್ರಶ್ನೆ ಕೇಳಿ, ಅವ್ರು ಖಂಡಿತ ಅದಕ್ಕೆ ಅದೇ ಉತ್ತರ ಕೊಡಲ್ಲ. ಅವರಿಗೆ ಕೈಕಾಲೆಲ್ಲ ನಡುಗುತ್ತೆ ನೋಡಿ ಬೇಕಾದ್ರೆ. ನನ್ನ ಮದುವೆ ಸಂದರ್ಭಕ್ಕೆ ನಮ್ಮ ಅಪ್ಪನೇ ಮುಂದೆ ನಿಂತು ಮನೆಯ ಪೇಂಟಿಂಗ್ ಮಾಡಿಸಿದ್ದಾರೆ. ಎಲ್ಲಾದ್ರೂ ಮಗಳು ಅಪ್ಪನ ಮದುವೆ ಕರೆಯೋ ಪದ್ಧತಿ ಇದೆಯಾ? ಅಪ್ಪ ಇರಲೇಬೇಕಲ್ವ ನನ್ನ ಮಗಳ ಮದುವೆ ಅಂತ.
ಈ ರೀತಿಯಾಗಿರೋದನ್ನ ಬಿಟ್ಟು 3 ದಿನ ಅಂದರೆ ಮದುವೆಗೆ ಮುಂಚೆ 3 ದಿನ ಎಲ್ಲವೂ ಕಾರ್ಯಗಳು ನಮ್ಗೆ ನಡೆದಿದ್ದು, ಮದುವೆ ಆಗಿದ್ದು ಮಂದಾರ್ತಿ ದೇವಸ್ಥಾನದಲ್ಲಿ ಬಿಟ್ಟರೆ ಅರಿಶಿನ ಶಾಸ್ತ್ರ ಆರತಕ್ಷತೆ ಎಲ್ಲವೂ ನಡೆದಿದ್ದು ನಮ್ಮ ಮನೆಯಲ್ಲೇ. ನಮ್ಮ ಮನೇಲಿ ಇರೋದು ಬಿಟ್ಬಿಟ್ಟು ನಮ್ಮಪ್ಪನ ಯಾರೋ ನನಗಾಗದೇ ಇರುವಂಥವ್ರು 3 ದಿನಗಳಿಂದಾನೇ ಕರ್ಕೊಂಡು ಹೋಗಿ ಅವರನ್ನು ಕೂಡಿಸಿ ಫೋನ್ ಸ್ವಿಚ್ ಆಫ್ ಮಾಡಿಸಿ ಎಲ್ಲ ಮಾಡಿದ್ರು. ಈಗ ಈ ಥರ ವಿರುದ್ಧವಾದಂಥ ಹೇಳಿಕೆಯನ್ನು, ಆರೋಪವನ್ನು ನಮ್ಮ ತಂದೆ ಈಗ ನನ್ನ ಮೇಲೆ ಮದುವೆ ಆದ ಮೇಲೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ತಾಯಿ ಜೊತೆನೆ ಕೂರಿಸ್ಕೊಂಡು ನಾನು ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಚೈತ್ರಾ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.